ಸೊ ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಜನ್ಲೋಕ್ಪಾಲ್ ಬಿಲ್ ಆಗಬೇಕು, ಪಾರ್ಲಿಮೆಂಟ್ ಮುಂದೆ ಅದನ್ನು ಪ್ಲೇಸ್ ಮಾಡಬೇಕು, ಟೇಬಲ್ ಮಾಡಬೇಕು, ಚರ್ಚೆ ಆಗಬೇಕು ಅನ್ನೋದು ದೇಶದಲ್ಲಿ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಅಣ್ಣಾ ಹಜಾರೆಯ ಒಬ್ಬ ಗಾಂಧಿವಾದಿ 10 ದಿನಗಳಿಂದ ಸತತವಾಗಿ ಉಪವಾಸ ಮಾಡ್ಕೋತಾ ಇದ್ದಾರೆ. ತಾವು ಕೂಡ ಒಂದು MP ಆಗಿ ತಮ್ಮ ಅಭಿಪ್ರಾಯ ಏನು? ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ, ಅಣ್ಣಾ ಹಜಾರೆಯವರ ಒಂದು ಸತ್ಯಾಗ್ರಹ ಮತ್ತು ಉಪವಾಸದ ಸತ್ಯಾಗ್ರಹವನ್ನು 10 ದಿವಸಗಳ ಕಾಲ ಈ ಸತ್ಯಾಗ್ರಹ ಮುಂದುವರಿಸ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಕೇಂದ್ರ ಸರ್ಕಾರ ಕೊಡಬಾರ್ದಾಗಿತ್ತು. ಪ್ರತಿಪಕ್ಷಗಳಿಗೂ ನಾನು ಈ ಸಂದರ್ಭದಲ್ಲಿ ಸೇರಿಸ್ಕೊಂಡಾಗ ಹೇಳ್ತೀನಿ, ಅವರ ಮನಸ್ಸನ್ನು ಓಲೈಸ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಅಣ್ಣಾ ಹಜಾರೆಯವರು ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು ಅಂತಕ್ಕಂಥ ಹೋರಾಟ ಏನು ಮಾಡ್ತಾ ಇದ್ದಾರೆ, ನಿಜಕ್ಕೂ ಭಾಳ ಶ್ಲಾಘನೀಯವಾದ ಮೊದಲ ಹೆಜ್ಜೆ ಇದು. ಜನ್ಲೋಕ್ಪಾಲ್ ಬಿಲ್ ಬಂದು ಒಂದು ಹೆಜ್ಜೆ ಆಗುತ್ತೆ. ನೀವು ಮೊದಲ ಹೆಜ್ಜೆ ಅನ್ನೋದನ್ನು ತಾವು ಲೋಕ್ಪಾಲ್ ಬಿಲ್ ಬಗ್ಗೆ ಹೇಳ್ಬೋದು. ಜನ್ಲೋಕ್ಪಾಲ್ ಬಿಲ್ ಬಗ್ಗೆ ಇಲ್ಲಿ ಕರ್ನಾಟಕದಲ್ಲಿ ಲೋಕಾಯುಕ್ತ ಅಂತಕ್ಕಂಥ ಸಂಸ್ಥೆ, ಇವತ್ತೇನು ಜನ್ಲೋಕ್ಪಾಲ್ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇದ್ದೀರಿ, ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಬಹುಶಃ ದೇಶದಲ್ಲೇ ಲೋಕಾಯುಕ್ತ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು ಕರ್ನಾಟಕದಲ್ಲಿ. ರೈಟ್. ಏನು ಕೆಲಸ ಮಾಡಿದ್ದಾರೆ, ಒಳ್ಳೆ ರಿಪೋರ್ಟ್ ಕೊಟ್ಟಿದ್ದಾರೆ. ಯಾವ ರಿಪೋರ್ಟ್ ಗಣಿ ಧೂಳಿನಲ್ಲಿ ಮುಳುಗಿತ್ತಿಂದ ಯಾರೆಲ್ಲ ಮುಖಕ್ಕೆ ಮಣ್ಣು ಮೆತ್ತಿಕೊಂಡ್ರು ಅವ್ರದ್ದು ಅಷ್ಟು ಹಗರಣವನ್ನು ಬಯಲಿಗೆಳೆದಿದ್ದಾರೆ. ಅವರೇ ಅಣ್ಣಾ ಹಜಾರೆ ಕಮಿಟಿಯಲ್ಲಿದ್ದಾರೆ, ರಾಜ್ಯದಲ್ಲಿ ನೇತೃತ್ವ ವಹಿಸಿದ್ದಾರೆ. ಇನ್ನೇನಾಗಬೇಕು? ಗಣಿಯ ಹಗರಣಕ್ಕೆ ಸಂಬಂಧಪಟ್ಟಂಥ ವರದಿಯ ಬಗ್ಗೆ ಚರ್ಚೆ ಮಾಡಬೇಕು ಅಂದರೆ ನನಗೆ ಕನಿಷ್ಠ ಒಂದು 4-5 ಗಂಟೆ ಬೇಕು. ಸಂತೋಷ್ ಹೆಗ್ಡೆ ಅವರು ಕೊಟ್ಟಿರ್ತಕ್ಕಂಥ ಗಣಿಯ ಹಗರಣದ ವಿಷಯಗಳ ಬಗ್ಗೆ ಅವರು ಎಷ್ಟರ ಮಟ್ಟಿಗೆ ಹೋಮ್ವರ್ಕ್ ಮಾಡಿದ್ದಾರೆ, ಎಷ್ಟು ಮಟ್ಟಿಗೆ ಕೊಟ್ಟಿದ್ದಾರೆ ಅನ್ನೋದು ಚರ್ಚೆ ಆಗಬೇಕು ಅಂದರೆ ಅವರು ನನ್ನ ಜೊತೆ ಕೂತ್ರೆ ನಿಮ್ಮ ಸಂವಾದದ ಕಾರ್ಯಕ್ರಮದಲ್ಲಿ, ನಾನು ಅವರು ಇಬ್ಬರು ಕೂತಾಗ ಅದರಲ್ಲಿ ಯಾವ ರೀತಿ ಕೆಲವು ಲೋಪದೋಷಗಳು ಮಾಡಿದ್ದಾರೆ ಅದನ್ನು ಬಗ್ಗೆ ನಿಮ್ಗೆ ಅನುಮಾನ ಇದೆ? ನನಗೆ ಇಲ್ಲ, ಸತ್ಯಾಸತ್ಯತೆಗಳ ಬಗ್ಗೆ ಅನುಮಾನ ಅಲ್ಲ, ಇನ್ನೂ ಹಲವಾರು ಲೋಪದೋಷಗಳು ಅದರಲ್ಲಿದೆ. ಹಲವಾರು ಈ ಗಣಿಯ ವಿಷಯದಲ್ಲಿ ಇವತ್ತು ಸರ್ಕಾರಕ್ಕೆ ನಿಮಗೆ ಉದಾಹರಣೆ ಕೊಡೋದಾದರೆ, ಮೊದಲನೇ ವರದಿಯಲ್ಲೇ ಹೇಳ್ತಾರೆ, ಇವತ್ತು MML ಸರ್ಕಾರದ ಪ್ರಮುಖವಾದಂಥ ಒಂದು ಸಂಸ್ಥೆ ಏನಿದೆ, ಇವತ್ತು ಆ ಪಬ್ಲಿಕ್ ಸೆಕ್ಟರ್ ಸಂಸ್ಥೆಯಲ್ಲಿ ಮೊದಲನೇ ವರದಿಯಲ್ಲಿ ಹೇಳ್ತಾರೆ, ಹಲವಾರು ಪ್ರೈವೇಟ್ ಕಂಪ್ನಿಗಳ ಮಾಲೀಕರು, ಹಲವಾರು ಸರ್ಕಾರದ ಅಧಿಕಾರಿಗಳು ಇವರೆಲ್ಲರೂ ಕೈ ಜೋಡಿಸಿ MML ಮುಖಾಂತರ ಇವತ್ತು ಅದನ್ನು ಸಾಗಿಸಬೇಕಾದ್ರೆ ಹಲವಾರು ರೀತಿಯ ಅಕ್ರಮಗಳಾಗಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆ ಕಂಪನಿಯ ಮಾಲೀಕರುಗಳು ಯಾರಿದ್ದಾರೆ ಅದನ್ನು ಇಲ್ಲಿವರೆಗೆ ಅವರು ಬಹಿರಂಗ ಮಾಡಲಿಲ್ಲ. ಅದನ್ನು MMLsನಲ್ಲಿ ಈಗ JDS ನಾಯಕರಿದ್ದಾರೆ, ಕಾಂಗ್ರೆಸ್ ನಾಯಕರಿದ್ದಾರೆ, BJP ನಾಯಕರುಗಳಿದ್ದಾರೆ, ಎಲ್ಲರೂ ಇದ್ದಾರೆ. JDSನ ನಾಯಕರ ಬಗ್ಗೆ ಬಂದಿರೋದು ನನ್ನೊಬ್ಬನ ಮೇಲೆ. ರೈಟ್. ಯಾವ MMLsನಲ್ಲಿ 2000 ಇಸ್ವಿಯಿಂದ ಈ ಒಂದು ವಹಿವಾಟೇನು ಪ್ರಾರಂಭ ಆಯಿತು SM ಕೃಷ್ಣ ಸರ್ಕಾರದಲ್ಲಿ, SM ಕೃಷ್ಣ ಸರ್ಕಾರದಲ್ಲಿ ಇದ್ದಂಥ ಮಂತ್ರಿಗಳು ಹಲವಾರು ಖಾಸಗಿ ಕಂಪನಿಗಳನ್ನು ಪ್ರಾರಂಭ ಮಾಡ್ಕೊಂಡು, ಯಾರು ನಾಯಕರು ಯಾರು ಹೇಳ್ಬೋದಾ? ನಾನು ತರ್ತೀನಿ ಆಮೇಲೆ ಅದನ್ನು, ನಾನು ಇವತ್ತಿನ ಚರ್ಚೆಯಲ್ಲಿ ತರೋದಿಲ್ಲ, ಅದಕ್ಕೆ ಅವಕಾಶಗಳು ಸಮಯ ಇದೆ. ಸೊ ಪ್ರಮುಖ ನಾಯಕರು ಸಿದ್ದರಾಮಯ್ಯವರು ಹೇಳಿಕೆ ಗಮನಿಸಿದ್ದೇನೆ, ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ, ಲೂಟಿ ಮಾಡಿದ್ದಾರೆ ಅಂತೇಳಿ. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಮಹಾನುಭಾವರುಗಳು ಇವತ್ತು ಲೋಕಾಯುಕ್ತ ಅವರ ವರದಿಯಿಂದ ಏನು ತಪ್ಪಿಸ್ಕೊಂಡಿದ್ದಾರೆ, ಅದರ ಎಲ್ಲ ದಾಖಲೆಗಳನ್ನು ಸದ್ಯದಲ್ಲೇ ಜನತೆ ಮುಂದೆ ಇಡ್ತೇನೆ. ಯಾಕೆ ಲೋಕಾಯುಕ್ತರಿಗೆ ಅವರ ದಾಖಲೆಗಳನ್ನು ನೀವು ಸಲ್ಲಿಸಲಿಲ್ಲ ಇದಕ್ಕೆ ಮೊದಲು? ಲೋಕಾಯುಕ್ತ ಅವರಿಗೆ ನಾನು ಸಲ್ಲಿಸೋದಲ್ಲ, ಲೋಕಾಯುಕ್ತ ಅವ್ರಿಗೆ ಅಧಿಕಾರ ಕೊಟ್ಟು ತನಿಖೆ ನಡೆಸಲಿಕ್ಕೆ. ಲೋಕಾಯುಕ್ತ ಅವರು ಯಾತಕ್ಕೋಸ್ಕರವಾಗಿ ಆ ದಾಖಲೆಗಳನ್ನು ಪರಿಗಣಿಸಿಲ್ಲ. ಹಾಗಾದ್ರೆ ತಮ್ಮ ಪ್ರಕಾರ ಅನಿಲ್ ಲಾಡ್, ಧರ್ಮಸಿಂಗ್ ಹೊರತುಪಡಿಸಿ ಇನ್ನೂ ಇದ್ದಾರೆ ದೊಡ್ಡ ತಿಮ್ಮಿಗಳಿದ್ದಾವೆ ಕಾಂಗ್ರೆಸ್ನಲ್ಲಿ. ಅನಿಲ್ ಲಾಡು, ಧರ್ಮಸಿಂಗ್ ಅವ್ರನ್ನ ಹೊರತುಪಡಿಸಿ ನೇರವಾಗಿ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡು ಇವತ್ತು ಎಷ್ಟು ಲಕ್ಷ ಮೆಟ್ರಿಕ್ ಟನ್ಗಳನ್ನು ಇವತ್ತು MMLಯಿಂದ ಸಾಗಿಸಿದ್ದಾರೆ, ಎಷ್ಟು ಲಾಭ ಮಾಡಿದ್ದಾರೆ, ಆ MML ಸಂಸ್ಥೆಗೆ ಮತ್ತು ಸರ್ಕಾರಕ್ಕೆ ಎಷ್ಟು ಹಲವಾರು ಕೋಟಿ ರೂಪಾಯಿಗಳು ನಷ್ಟ ಮಾಡಿದ್ದಾರೆ, ಹಾಗೂ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಎಷ್ಟು ಕೋಟಿ ನಷ್ಟ ಉಂಟು ಮಾಡಿದ್ದಾರೆ, ಅದೆಲ್ಲದರ ದಾಖಲೆಗಳನ್ನು ಸದ್ಯದಲ್ಲೇ ನಿಮಗೇ ಕೊಡ್ತೀನಿ. ಅದೆಲ್ಲವನ್ನು ರಾಜ್ಯದ ಜನತೆಯ ಮುಂದೆ ಗಮನ ಸೆಳೆಯಲಿಕ್ಕೆ ಲೋಕಾಯುಕ್ತ ಅವರು ಇದನ್ನು ಯಾತಿಗೆ ಬಿಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಚರ್ಚೆಗೆ ಅವ್ರನ್ನೇ ಕರೆದು ನೀವು ಚರ್ಚೆ ಮಾಡ್ಕೋಬೋದು. ರೈಟ್. ಅದು ರಾಜ್ಯ ನಾಯಕರು ಅಥವಾ ರಾಷ್ಟ್ರ ನಾಯಕರು? ರಾಜ್ಯದ ನಾಯಕರೇ. ಕಾಂಗ್ರೆಸ್ನಲ್ಲಿರೋ ಪ್ರಮುಖ ನಾಯಕರು ಇಲ್ಲಿವರೆಗೂ ಅವ್ರ ಹೆಸರು ಬಂದಿಲ್ಲ ಇಲ್ಲೋ? ಹಾಗಾದರೆ ಇಲ್ಲಿಯವರೆಗೆ ಅದು ಯಾತಿಗೆ ಬಂದಿಲ್ಲ ಅನ್ನೋದೇ ಅದು ನಿಜಕ್ಕೂ ಚಿದಂಬರ ರಹಸ್ಯ. ಸೊ ಹಾಗಾದರೆ ಅವ್ರ ಹೆಸರನ್ನು ತಾವು ಹೊರಗೆಳಿತೀರಿ ಲೋಕಾಯುಕ್ತ? ಯಾಕೆಂದರೆ ಇಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಭಾಳ ಸ್ವಚ್ಛವಾಗಿದ್ದೇವೆ ಅಂತ ಏನು ಹೇಳ್ತಾ ಇದ್ದಾರೆ ಲೋಕಾಯುಕ್ತ ರಿಪೋರ್ಟಿಂದ, ಇಲ್ಲಿ ಕಾಂಗ್ರೆಸ್ನವರು ಏನು ಲೂಟಿ ಮಾಡಿದ್ದಾರೆ ಅದು
BJP ಪಕ್ಷಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಲೂಟಿ ಹೊಡೆದಿದ್ದಾರೆ. ಹಾಗಾದ್ರೆ ಅವರು ರಾಜ್ಯದ ನಾಯಕರು ರಾಜ್ಯದಲ್ಲಿದ್ದಾರೆ, ಕಾಂಗ್ರೆಸ್ನ ಪ್ರಮುಖವಾದ ನಾಯಕರುಗಳಿದ್ದಾರೆ. ರೈಟ್, ಅದೆಲ್ಲವನ್ನು ಬಹಿರಂಗಗೊಳಿಸ್ತೀವಿ. ರೈಟ್. ಕುಮಾರಸ್ವಾಮಿ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ, ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.